ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಛತ್ರಿ ಜಾತಿ ರಘುಕುಲ್ ಜನಮು ರಾಮ ಅನುಗ್ ಜಗು ಜಾನ್ ಲಾತಹು ಮಾರೆ ಚಡತಿ ಸಿರ್ नीच को धूरी समान उठिकर जोरी रजायसु मागा मनहु बीर रस सोवत जागा बांधी जटा सिर कसी कटी भाथा साजी सरासनु सायकु हाथा आजु राम सेवक जसु लेवु भरत ही समर सिखावन देवु राम निरादर कर फलु पाई सोवहु समर सेज दोवु भाई आई बना भल सकल समाजु प्रगट करवु रिस पाचिल आजु जिमी करी निकर दलई मृगराजु लेई लपेटी लवा जिमी बाजू तै से ही भरत ही सेन समेता सानुज निदरी निपातवु खेता जौ सहाय कर संकरु आई तौ ಮಾರವು ರನ್ ರಾಮ ದೊಹಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಲಕ್ಷ್ಮಣ ಭರತ ಸೈನ್ಯದ ಜೊತೆ ಬರ್ತಾ ಇರೋದನ್ನ ನೋಡಿ ರಾಮನಿಗೆ ಹೇಳ್ತಾನೆ, ಭರತ ಅನೇಕ ರೀತಿಯಲ್ಲಿ ಗೋಳು ಹೊಯ್ಕೊಂಡಿದ್ದಾನೆ, ಇಲ್ಲಿವರೆಗೂ ನಾನು ಸಹಿಸ್ಕೊಂಡಿದ್ದೆ, ಆದರೆ ಈಗ ಒಡೆಯ ನನ್ನ ಜೊತೆಯಲ್ಲಿದ್ದಾನೆ. ಅಂದರೆ ನಮ್ಮ ಒಡೆಯ ನಮ್ಮ ಜೊತೆಲಿರ್ಬೇಕಾದ್ರೆ, ಅದರಲ್ಲೂ ಧನಸ್ಸನ್ನು ಕೈಯಲ್ಲಿ ಹಿಡ್ಕೊಂಡಿರಬೇಕಾದ್ರೆ ಇನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮೊದಲೇ ಕ್ಷತ್ರಿಯ ಜಾತಿ, ಅದರಲ್ಲೂ ಶ್ರೇಷ್ಠ ರಘುಕುಲದಲ್ಲಿ ನಾನು ಹುಟ್ಟಿದ್ದೀನಿ, ಶ್ರೀರಾಮನ ಸೇವಕ ಬೇರೆ. ಇಂಥದ್ರಲ್ಲಿ ನನ್ನಲ್ಲಿ ತಾಳ್ಮೆ ಹೇಗೆ ತಾನೇ ಇರೋದಕ್ಕೆ ಸಾಧ್ಯ? ಧೂಳಿನಂತಹ ನೀಚ ವಸ್ತು ಯಾವುದಿದೆ, ಆದರೂ ಅದು ಕೂಡ ಕಾಲಿನಿಂದ ಒದ್ರೆ ತಲೆ ಮೇಲೆ ಕೂರುತ್ತಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ನೋಡಿ ಯಾವ ರೀತಿಯೆಲ್ಲ ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಈಗ ಧೂಳು ಅನ್ನೋದು ತುಂಬ ನೀಚವಾದಂತಹ ವಸ್ತು, ಆದರೆ ಅದನ್ನು ಕಾಲಿನಿಂದ ಹೊದ್ದಾಗ ತಲೆ ಮೇಲೆ ಬಂದು ಆ ಧೂಳು ಕೂತ್ಕೊಳ್ಳುತ್ತಾನೆ, ಆ ರೀತಿ ಹೇಳ್ತಾ ಇದ್ದಾನೆ. ಈ ರೀತಿ ಎಲ್ಲ ಹೇಳಿ ಮಲಗಿದ್ದ ವೀರರಸವೇ ಎದ್ದು ನಿಂತಿದೆಯೇನೋ ಅನ್ನೋ ಹಾಗೆ ಲಕ್ಷ್ಮಣ ಎದ್ದು ನಿಂತ್ಕೊಂಡ. ಅವನಲ್ಲಿ ವೀರಾವೇಶ ಎಷ್ಟಿದೆ ಅಂತಂದರೆ, ಆ ವೀರ ರಸನೇ ಒಂದು ರೂಪ ತಗೊಂಡು ನಿಂತಿದ್ರೆ ಹೇಗಿರುತ್ತೋ ಆ ರೀತಿ ನಿಂತ್ಕೊಂಡಿದ್ದಾನೆ. ಕೈ ಜೋಡಿಸಿ ಭರತನನ್ನು ಎದುರಿಸೋದಕ್ಕೆ ಅವನು ರಾಮನಿಗೆ ಅಪ್ಪಣೆಯನ್ನು ಕೇಳ್ಕೊಳ್ತಾ ಇದ್ದಾನೆ. ತಲೆಯ ಜಟೆ ಇರುತ್ತಲ್ಲ, ಅದನ್ನು ಸರಿಯಾಗಿ ಕಟ್ಕೊಂಡು ಸೊಂಟಕ್ಕೆ ಬತ್ತಳಿಕೆಯನ್ನು ಬಿಗಿದ್ಕೊಳ್ತಾನೆ. ಧನಸ್ಸನ್ನೆಲ್ಲ ಸರಿ ಮಾಡಿಕೊಂಡು ಕೈಯಲ್ಲಿ ಬಾಣವನ್ನು ಧರಿಸಿ ಈ ರೀತಿ ಹೇಳ್ತಾನೆ, ಅಣ್ಣ ಈ ದಿನ ನಾನು ರಾಮ ಕಿಂಕರ ಅನ್ನೋದನ್ನು ನಾನು ಸಾರ್ಥಕಪಡಿಸ್ಕೊಳ್ತೀನಿ, ನಿನ್ನ ಸೇವಕ ಅನ್ನೋದನ್ನು ನಾನು ಇವತ್ತು ಸಾರ್ಥಕಪಡಿಸ್ತೀನಿ, ಭರತನಿಗೆ ರಣರಂಗದಲ್ಲಿ ಪಾಠ ಕಲಿಸ್ತೀನಿ. ಶ್ರೀರಾಮನನ್ನು ಅನಾದರ ಮಾಡಿದ ಪ್ರತಿಫಲವಾಗಿ ಭರತ ಶತ್ರುಘ್ನರಿಬ್ಬರೂ ಕೂಡ ಸಮರ ಸಂಖ್ಯೆಯಲ್ಲಿ ಬರಲಿ. ಅಂದರೆ ಇವರು ಈಗ ಯುದ್ಧ ನಡೆದೇ ಹೋಗುತ್ತೆ, ಅದರಲ್ಲಿ ಭರತ ಶತ್ರುಘ್ನರು ಸಾಯಬೇಕು ಅಂತ ಹೇಳ್ತಾ ಇದ್ದಾನೆ. ಇಡೀ ಜನಸಮುದಾಯ ಗುಂಪು ಕಟ್ಟಿಕೊಂಡು ಬಂದಿರೋದು ಒಳ್ಳೆಯದೇ ಆಯಿತು. ಈ ದಿನ ನಾನು ಹಿಂದಿನ ಎಲ್ಲ ಸಿಟ್ಟನ್ನು ತೀರಿಸ್ಕೊಳ್ತೀನಿ. ನೋಡಿ, ಇವನಿಗೆ ಭರತನ ಮೇಲೆ ಸಿಟ್ಟಿದೆ, ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವನಿಗೆ ಸಂದರ್ಭ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಜನ ಬಂದಿರೋದು ಒಳ್ಳೆಯದಾಯಿತು, ಅವ್ರ ಮುಂದೆನೇ ನಾನು ಏನು ಅಂತ ತೋರಿಸ್ತೀನಿ, ನನ್ನ ಸೇಡನ್ನೆಲ್ಲ ತೀರಿಸ್ಕೊಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಉಪಮಾನಗಳನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಸಿಂಹ ಇದೆಯಲ್ಲ, ಅದು ಆನೆಗಳ ಹಿಂಡನ್ನು ತುಂಡರಿಸೋ ಹಾಗೆ, ಒಂದು ಸಿಂಹ ಆನೆಗಳ ಹಿಂಡನ್ನೇ ಅದು ತುಂಡು ತುಂಡು ಮಾಡಿಬಿಡುತ್ತೆ. ಮತ್ತು ಗಿಡಗ ಲಾವಕ್ಕಿಯನ್ನು ಹಿಡುವ ಹಾಗೆ ನಾನು ಭರತನನ್ನು ಸೇನೆಯ ಜೊತೆ ಶತ್ರುಘ್ನನ ಜೊತೆ ನೆಲಕ್ಕೆ ಉರುಳಿಸ್ತೀನಿ. ಅಂದರೆ ಭರತ ಒಬ್ಬನೇ ಅಲ್ಲ, ಅವನ ಜೊತೆ ಬಂದಿರುವಂಥ ಶತ್ರುಘ್ನ, ಅವನ ಇಡೀ ಸೇನೆಯನ್ನು ನಾನು ನೆಲಕ್ಕೆ ಉರುಳಿಸ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಶ್ರೀರಾಮನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಸಾಕ್ಷಾತ್ ಪರಶಿವನೇ ಅವನ ನೆರವಿಗೆ ಬಂದರೂ ಕೂಡ, ಇಲ್ಲಿ ಶಿವ ಬಂದರೂ ಕೂಡ ಅವನನ್ನು ಯುದ್ಧದಲ್ಲಿ ನಾನು ಕೊಲ್ಲದೆ ಬಿಡೋದಿಲ್ಲ. ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಒಂದೇ ಘಟನೆ ಇಲ್ಲಿ ನಡೆದಿರುವಂಥದ್ದು ಏನು, ಭರತ ಸೈನ್ಯದ ಜೊತೆ ಬರ್ತಾ ಇದ್ದಾನೆ ಅನ್ನೋದು. ಇಬ್ಬರ ಮೇಲೆ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಆಗಿದೆ ಅಂತಂದ್ಬಿಟ್ಟು
ಅಲ್ವಾ? ಈಗ ಒಂದೇ ವಿಷಯ ಆದರೂ ಒಬ್ಬೊಬ್ಬರು ನೋಡೋ ದೃಷ್ಟಿ ಮೇಲೆ ಅದರದ್ದು ಪರಿಣಾಮ ಬೀರುತ್ತೆ, ನಮ್ಮ ಮೇಲೆ ಅದರ ರಿಯಾಕ್ಷನ್ನು ಬೇರೆ ಥರ ಇರುತ್ತೆ. ಇಲ್ಲಿ ರಾಮ ಪ್ರೀತಿಯಿಂದ ತುಂಬ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಆ ಭರತನ ಪ್ರೀತಿಯನ್ನು ನೆನೆಸ್ಕೊಂಡು ಅವನಿಗೆ ಮೈಯೆಲ್ಲ ಪುಳಕಿತವಾಗ್ತಾ ಇದೆ. ಆದರೆ ಲಕ್ಷ್ಮಣನಿಗೆ ಕೋಪದಿಂದ ಅವನ ಕಣ್ಣೆಲ್ಲ ಕೆಂಪಾಗಿದೆ. ಇದು ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವಾಗ ನಾವು ಯಾವುದೇ ಒಂದು ಘಟನೆಯನ್ನು ನೋಡಿದಾಗ, ಕೇಳಿದಾಗ, ಮೊದಲು ನಮ್ಮ ಮನಸ್ಸಿಗೆ ಯಾವ ಭಾವಕ್ಕೆ ನಾವು ಜಾಗ ಕೊಡ್ತೀವೋ, ಅಂದರೆ ಆ ಘಟನೆಯ ಬಗ್ಗೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ, ಒಂದು ಭಾವನೆ ಅನ್ನೋದಿರುತ್ತಲ್ವಾ, ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವ, ಕೋಪದಿಂದ ಯೋಚನೆ ಮಾಡ್ತೀವ, ಪ್ರೀತಿಯಿಂದ ಯೋಚನೆ ಮಾಡ್ತೀವ, ಎಲ್ಲವೂ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ನಾವು ಅವ್ರ ಬಗ್ಗೆ ಅಥವಾ ಆ ಘಟನೆ ಬಗ್ಗೆ ಮನಸ್ಸಲ್ಲಿ ಯಾವ ರೀತಿ ಇಟ್ಕೊಂಡಿರ್ತೀವೋ ಅದೇ ಪ್ರಧಾನವಾಗಿ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಒಂದು ಸರಿ ಅದು ತಪ್ಪಾಗಿ ನಾವು ಯೋಚನೆ ಮಾಡಿಬಿಟ್ರೆ ಅದು ತಪ್ಪಾಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದೇ ನೀವು ಒಳ್ಳೆಯದಾಗಿ ಯೋಚನೆ ಮಾಡಿದಾಗ ಅದು ಒಳ್ಳೆಯದಾಗೇ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದನ್ನು ನಾವು ಇದರಿಂದ ಕಲಿಬಹುದು. ನಮ್ಮೊಳಗೂ ಕೂಡ ಕೋಪ, ದ್ವೇಷ, ಆವೇಶ, ಈರ್ಷೆ ಈ ರೀತಿಯ ಗುಣಗಳನ್ನೆಲ್ಲ ತರಿಸ್ಕೋಬಾರ್ದು. ಯಾಕೆ ಅಂತಂದರೆ ಅವುಗಳಿಂದ ಏನಾಗುತ್ತೆ ಅಂತಂದರೆ ನಾವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾವುದೇ ಘಟನೆ ಆದರೂ ಕೂಡ ಸರಿಯಾಗಿ ಅದನ್ನು ಮೊದಲು ತಿಳ್ಕೋಬೇಕು. ನಿಜವಾಗ್ಲೂ ಅಲ್ಲಿ ಏನಿದೆ, ಸತ್ಯ ಏನು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಆದರೆ ನಾವೇನು ಮಾಡ್ತೀವಿ, ತಾಳ್ಮೆ ಇಲ್ಲ ನಮಗೆ. ನಾವೇ ಒಂದು ಅಸಂಪ್ಷನ್ಗೆ ಬಂದುಬಿಡ್ತೀವಿ. ನಮ್ಮದೇ ಆದಂಥ ಒಂದು ಆಲೋಚನೆ ಇರುತ್ತಲ್ಲ, ಅದರ ಬಗ್ಗೆ ನಾವೇ ಒಂದು ಡಿಸಿಷನ್ ತೊಗೊಂಡ್ಬಿಡ್ತೀವಿ, ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತೀವಿ. ಅದರಿಂದ ನಮಗೆ ತಪ್ಪಾಗುತ್ತೆ. ಆಮೇಲೆ ಬೇಕಾದಷ್ಟು ತೊಂದರೆಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವೇನು ತಿಳ್ಕೊಬೋದು ಅಂತಂದರೆ, ಮೊದಲು ಆ ಘಟನೆಯನ್ನು ನೋಡಬೇಕು, ಆಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಘಟನೆ ಯಾಕೆ ನಡೆದಿರಬಹುದು ಅಂತ ಆಮೇಲೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೆಯದು. ಇಲ್ಲಿ ಲಕ್ಷ್ಮಣನಿಗೂ ರಾಮನಿಗೂ ಇರುವ ವ್ಯತ್ಯಾಸವನ್ನು ನೋಡಿ ನಾವು ತಿಳ್ಕೊಬೇಕು. ಅದನ್ನು ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.